ರೆಗ್ಯುಲರ್ ಆಗಿ ಅದೇ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿದ್ರೆ ಈ ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗಿರುವಂಥ ಕರಿಬೇವಿನ ಪೊಂಗಲ್ನ ಟ್ರೈ ಮಾಡಿ. ಇದ್ರ ಟೇಸ್ಟ್ ನೋಡ್ಬಿಟ್ರೆ ಅಂತೂ ಪೊಂಗಲ್ ತಿನ್ಬೇಕನ್ಸ್ದಾಗೆಲ್ಲ ಈ ಕರಿಬೇವಿನ ಪೊಂಗಲ್ಲೇ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ ಮಾತ್ರ. ಮೊದಲಿಗೆ ಅರ್ಧ ಕಪ್ಪಷ್ಟು ಹೆಸರುಬೇಳೆನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು 1 ಕಪ್ಪಷ್ಟು ಅಕ್ಕಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ 1:3 ಅನ್ನೋ ತರ ನೀರು, ಉಪ್ಪು, ಅರಿಶಿನ ಹಾಕಿ 2 ವಿಷಲ್ ಕೂಗಿಸ್ಕೋಬೇಕು. ನಂತರ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ತುಪ್ಪ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸಿನಕಾಳು ಹಾಗೆ 1 ದೊಡ್ಡ ಹಿಡಿಯಷ್ಟು ಕರಿಬೇವನ್ನ ಸಹ ಹಾಕೊಂಡು ಕರಿಬೇವು ಹಸಿ ವಾಸನೆ ಹೋಗೋವರೆಗೂ ಮಾತ್ರ ಫ್ರೈ ಮಾಡ್ಕೊಂಡ್ರೆ ಸಾಕು. ಅದೇನು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಬೇಕಂತೇನಿಲ್ಲ. ಇದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕೊಂಡು ಪೌಡರ್ ಮಾಡಿ ಇಟ್ಕೊಂಡಾದ್ಮೇಲೆ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ತುಪ್ಪ, ಹಸಿಮೆಣಸಿನಕಾಯಿ, ತುರಿದಿರೋ ಅಂತ ಶುಂಠಿ ಹಾಕಿ ಸ್ವಲ್ಪ ಫ್ರೈ ಆದ್ಮೇಲೆ ಗೋಡಂಬಿ, ಚಿಟಿಕೆ ಇಂಗನ್ನ ಸಹ ಹಾಕಿ ಫ್ರೈ ಮಾಡ್ಕೋಬೇಕು. ಗೋಡಂಬಿನ ತುಂಬಾ ಫ್ರೈ ಮಾಡಬೇಡಿ, ಅಷ್ಟು ಚೆನ್ನಾಗಿರೋದಿಲ್ಲ. ನಂತರ ಕರಿಬೇವಿನ ಪುಡಿ ಸಹ ಹಾಕಿ ಬೇಕಿದ್ರೆ ನೀರು, ಉಪ್ಪು ಸೇರಿಸ್ಕೊಂಡು 1 ಕುದಿ ಬಂದಾದ್ಮೇಲೆ ಬೆಂದಿರೋ ಅನ್ನ, ಬೇಳೆನ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರೋ ಅಂತ ಕರಿಬೇವಿನ ಪೊಂಗಲ್ ರೆಡಿ. ಇಷ್ಟ ಆಯ್ತಾ? ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ. ಬಾಯ್.